ಅಣ್ಣಾಮಲೈ ಹೊಸ ಪಕ್ಷ ಸ್ಥಾಪನೆ ಬಿಜೆಪಿಗೆ ಅತಿ ದೊಡ್ಡ ಶಾಕ್ ಇದು. ಅಣ್ಣಾಮಲೈ ಏನಾದರೂ ಹೊಸ ಪಕ್ಷ ಸ್ಥಾಪನೆ ಮಾಡಿದ್ರೆ ಬಿಜೆಪಿಗೆ ದೊಡ್ಡ ಶಾಕ್. ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಮೂಡಿಸುವ ಬೆಳವಣಿಗೆ. ಬಿಜೆಪಿ ನಾಯಕರ ಧೋರಣೆಗೆ ಬೇಸತ್ತ ಸಿಂಗಂ ಅಣ್ಣಾಮಲೈ. ಅಣ್ಣಾಮಲೈ ಹೊಸ ಪಕ್ಷ ಸ್ಥಾಪಿಸುವ ಅತಿ ದೊಡ್ಡ ನಿರ್ಧಾರಕ್ಕೆ ಅಣ್ಣಾಮಲೈ ಬಂದ್ರ ಅಂತ. ಹೊಸ ಪಕ್ಷ ಸ್ಥಾಪನೆಗೆ ಈಗಾಗಲೇ ಪ್ರಯತ್ನ ಆರಂಭಿಸಿದ ಅಣ್ಣಾಮಲೈ ಸ್ಫೋಟಕ ನಿರ್ಧಾರಕ್ಕೆ ತಂಡ ಹೊಡೆದ ಬಿಜೆಪಿ. ಇದು ಅಶ್ವಮೇಧ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಅಣ್ಣಾಮಲೈ ಹೊಸ ಪಕ್ಷ ಸ್ಥಾಪನೆ ಅಂತ ಅಂದ್ರೆ ಬಿಜೆಪಿಗೆ ಅತಿ ದೊಡ್ಡ ಶಾಕ್. ತಮಿಳುನಾಡು ರಾಜಕೀಯದಲ್ಲಿ ಸಂಚಲನ ಮೂಡಿಸುವ ಬೆಳವಣಿಗೆಗಳು. ಬಿಜೆಪಿ ನಾಯಕರ ಧೋರಣೆಗೆ ಬೇಸತ್ತ ಸಿಂಗಂ ಅಣ್ಣಾಮಲೈ. ಹೊಸ ಪಕ್ಷ ಸ್ಥಾಪಿಸುವ ಅತಿ ದೊಡ್ಡ ನಿರ್ಧಾರಕ್ಕೆ ಬಂದ್ರ. ರಾಜಕೀಯವಾಗಿ ಪಕ್ಷದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಯಿಂದ ಬೇಸತ್ತಿದ್ದಾರ ಅಣ್ಣಾಮಲೈ. ಹೊಸ ಪಕ್ಷ ಸ್ಥಾಪನೆ ಮಾಡುವಂತಹ ನಿರ್ಧಾರಕ್ಕೆ ಬಂದಿರೋದು ಬಿಜೆಪಿಗೆ ತಂಡ ಹೊಡೆಯುವಂತ ಸಿಚುವೇಶನ್. ಇದು ಅಶ್ವಮೇಧ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ತಮಿಳುನಾಡು ರಾಜಕೀಯದಲ್ಲಿ ಆಗ್ತಾ ಇದ್ದಂತ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ. ಈಗಾಗಲೇ ತಮಿಳುನಾಡಿನಲ್ಲಿ ಟಿವಿಕೆ ಅಧಿಕಾರಕ್ಕೆ ಬಂದು ಸರ್ಕಾರವನ್ನ ರಚನೆ ಮಾಡಿಕೊಂಡು ಮುನ್ನಡೆಸ್ತಾ ಇದೆ. ಬಟ್ ಬಿಜೆಪಿ ಮಾಡಿದಂತ ಒಂದು ಎಡವಟ್ಟಿನಿಂದಾಗಿ ಅಣ್ಣಾಮಲೈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ರಾಜಕೀಯವಾಗಿ ಪಕ್ಷದಿಂದ ದೂರ ಇಡುವಂತ ಒಂದಿಷ್ಟು ಪ್ರಯತ್ನಗಳೇನು ನಡೀತಲ್ಲ, ಅದರಿಂದ ಬೇಸತ್ತಂತ ಅಣ್ಣಾಮಲೈ ಹೊಸ ಪಕ್ಷದ ಆರಂಭಕ್ಕೆ ಏನಾದರೂ ನಿರ್ಧಾರವನ್ನ ಮಾಡ್ಕೊಂಡ್ರು ಅಂತ ಅಂದ್ರೆ ದೊಡ್ಡ ಮಟ್ಟದ ಹೊಡೆತ ಬಿಜೆಪಿಗೆ. ಅಣ್ಣಾಮಲೈ ಹೊಸ ಪಾರ್ಟಿ ತಡೆಗೆ ಬಿಜೆಪಿ ಸರ್ವ ಪ್ರಯತ್ನವನ್ನ ಮಾಡ್ತಾ ಇದೆ. ಅಣ್ಣಾಮಲೈಗೆ 2 ಆಫರ್ ಕೊಟ್ಟ ಬಿಜೆಪಿ ಹೈಕಮಾಂಡ್. ಆಫರ್ 1 ಮತ್ತೆ ತಮಿಳುನಾಡು ರಾಜ್ಯಾಧ್ಯಕ್ಷ ಹುದ್ದೆ. ಮತ್ತೊಂದು ಆಫರ್ ಕೇಂದ್ರ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವಗಿರಿ. ಆದ್ರೆ ಇದ್ಯಾವುದನ್ನ ಒಪ್ಪಿಕೊಳ್ಳದ ಸಿಂಗಂ ಅಣ್ಣಾಮಲೈ ತನ್ನ ನಿರ್ಧಾರದ ಮೇಲೆಯೇ ಇದ್ದಾರೆ. ವಿಜಯರಿಂದ ಪ್ರೇರಿತರಾಗಿ ಹೊಸ ಪಕ್ಷ ಸ್ಥಾಪನೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸ್ವಂತ ಪಕ್ಷವನ್ನ ಆರಂಭಿಸಿ ಸದ್ದು ಮಾಡಲು ದೃಢ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಣ್ಣಾಮಲೈ. 1-2 ವಾರಗಳಲ್ಲಿ ಅಣ್ಣಾಮಲೈ ಅಧಿಕೃತ ಘೋಷಣೆ ಆಗುತ್ತೆ ಅನ್ನುವಂತ ಇನ್ಫಾರ್ಮೇಶನ್ ಇದೆ. ಅಣ್ಣಾಮಲೈ ಕೈ ಕೊಟ್ರೆ ತಮಿಳುನಾಡಲ್ಲಿ ಬಿಜೆಪಿ ಚೇತರಿಕೆ ತುಂಬಾ ಕಷ್ಟ. ತಮಿಳುನಾಡು ರಾಜಕೀಯದಲ್ಲಿ ಹೊಸ ಅಲೆ, ಹೊಸ ಸಂಚಲನ. ಇದು ಅಶ್ವಮೇಧ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದೀವಿ. ಒಂದು ಕಡೆ ಈಗಾಗಲೇ ನೋಡಿ ತಮಿಳುನಾಡಿನಲ್ಲಿ ಆದಂತಹ ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ ಟಿವಿಕೆಯ ಪಕ್ಷದ ಕೊಟ್ಟಂತ ಒಂದಿಷ್ಟು ಸರ್ಪ್ರೈಸ್ಗಳು, ಜನರಿಗೆ ಕೊಟ್ಟಂತ ಸರ್ಪ್ರೈಸ್ಗಳಂತ ಹೇಳ್ಬೋದು. ಇದೀಗ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಕಂಠೀರವ, ಚೆನ್ನೈನಿಂದ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಒಂದ್ ಕಡೆ ನೋಡಿ ಈಗಾಗಲೇ ತಮಿಳುನಾಡು ರಾಜಕೀಯದ ಬಗ್ಗೆ ನಾವು ಮಾತನಾಡೋದಾದ್ರೆ ಈಗಾಗಲೇ ಜನಗಳು ಸಾಕಷ್ಟು ಒಂದು ರೀತಿಯಾಗಿ ಸರ್ಪ್ರೈಸ್ ಕೊಟ್ಟುಬಿಟ್ಟಿದೆ. ಈ ಒಂದು ಟಿವಿಕೆ ಪಕ್ಷದಿಂದ ಆಗಿರ್ಬೋದು, ತಮಿಳುನಾಡಲ್ಲಿ ಆದಂತ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ. ಬಟ್ ಈಗ ಮತ್ತೊಂದು ಶಾಕಿಂಗ್ ಸುದ್ದಿ ಅಂತ ಅಂದ್ರೆ ಅಣ್ಣಾಮಲೈ ಹೊಸ ಪಕ್ಷ ಸ್ಥಾಪನೆ ವಿಚಾರದಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ ರಮೇಶ್ ಈ ಬಗ್ಗೆ? ಹೌದು, ಅಣ್ಣಾಮಲೈ ಏನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಕಡೆಗಿಳಿಸಿ ಅವರಿಗೆ ಬೇರೆ ಉಸ್ತುವಾರಿಯನ್ನು ಕೊಟ್ಟರು, ಬೇರೆ ಜವಾಬ್ದಾರಿಯನ್ನು ಕೊಟ್ಟರು. ಏನು ಜವಾಬ್ದಾರಿಯನ್ನ ಕೇಂದ್ರದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು, ಅದು ಯಾವ್ದು ಕೊಡ್ಲಿಲ್ಲ ಇದುವರೆಗೂ ಕೂಡ. ಈ ಚುನಾವಣೆಯಲ್ಲಿ ಕೂಡ ಅವರು ಪ್ರಚಾರಕ್ಕೋಸ್ಕರ ಸಪರೇಟ್ ಆಗಿ ಹೋದ್ರು, ಅನೇಕ ಕಡೆಗಳಲ್ಲಿ ಪ್ರಚಾರ ಮಾಡಿದ್ರು. ಅದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಪಕ್ಷದವರು ವ್ಯವಸ್ಥೆ ಮಾಡಿದ್ರು. ಅನೇಕ ಕಡೆ ಅವರು ಪ್ರಚಾರವನ್ನ ತಗೊಂಡ್ರು. ಕೊಯಮತ್ತೂರು ಭಾಗದಲ್ಲಿ 2 ಕ್ಯಾಂಡಿಡೇಟ್ ಅನ್ನ ಗೆಲ್ಲಿಸ್ಕೊಳ್ಳೋ ಕೊಡ್ಬೇಕು ಅನ್ನೋಂಥ ಜವಾಬ್ದಾರಿಯನ್ನ ಅಣ್ಣಾಮಲೈ ಅವರಿಗೆ ವಹಿಸಿದ್ರು. ಬಟ್ ಅದನ್ನು ಕೂಡ ಅವರು ಸರಿಯಾಗಿ ಮಾಡ್ಬೇಕಾಗ್ಲಿಲ್ಲ. ಬಟ್ ಆದ್ರೆ ಅಣ್ಣಾಮಲೈಗೆ ಇರ್ತಕ್ಕಂತ ಒಂದು ಸಪೋರ್ಟರ್ಸ್ ಬೇಸ್ ಏನಿದೆ, ಆ ಸಪೋರ್ಟರ್ಸ್ ಟಿವಿಕೆಗೆ ಬೇಷರತ್ತಾಗಿ ಬೆಂಬಲ ಕೊಟ್ಟಿದ್ದು, ಟಿವಿಕೆಗೆ ಒಂದು ದೊಡ್ಡ ವಿಜಯ್ ಗೆಲ್ಲೋದಕ್ಕೆ ಸಹಾಯ ಆಯ್ತು ಅನ್ನೋಂಥ ಮಾಧ್ಯಮ ವರದಿಗಳು
ಈಗ ಅಣ್ಣಾಮಲೈ ಅವರಿಗೆ ಒಂದು ರೀತಿಯಲ್ಲಿ ಬೇರೆ ರೀತಿಯ ಅವಲೋಕನಕ್ಕೆ ಇಳಿಯುವಂತೆ ಮಾಡಿದೆ. ಇನ್ನೊಂದು ಬಿಜೆಪಿ ಪಕ್ಷದಲ್ಲಿ ಕೂಡ ಇವರಿಗೆ ಸರಿಯಾದ ಸ್ಥಾನಮಾನ ಕೊಟ್ಟಿರಲಿಲ್ಲ, ಬೇರೆ ಅವರಿಗೆ ಸರಿಯಾಗಿ ಬಳಸ್ಕೊಳ್ಳುವಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಆ ಕಾರಣದಿಂದಾಗಿ ಅವರು ಹೊಸ ಪಕ್ಷ ರಚನೆ ಮಾಡಬೇಕು ಅನ್ನುವಂತ ಮಾತನ್ನ ಅವರ ಆಪ್ತ ವಲಯದಲ್ಲಿ ಈಗ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಪಕ್ಷದ ಒಂದು ನೋಂದಣಿ ಮಾಡೋದಕ್ಕೂ ಇಲ್ಲ ಪಕ್ಷದ ಹೆಸರನ್ನ ಇದ್ ಮಾಡೋದಕ್ಕೂ ಅವರು ಈಗಾಗಲೇ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಇನ್ನು ಒಂದೆರಡು ವಾರದಲ್ಲಿ ಅವರು ಈ ಬಗ್ಗೆ ಒಂದು ಅಧಿಕೃತವಾದ ಪ್ರಕಟಣೆಯನ್ನ ಹೊರಡಿಸ್ತಾರೆ ಅಂತೇಳಿ, ಅಧಿಕೃತವಾದ ಪ್ರಕಟಣೆಯನ್ನ ತಿಳಿಸ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಇದೆಲ್ಲದರ ಮಧ್ಯೆ ಬಿಜೆಪಿಯ ಹಿರಿಯ ನಾಯಕರುಗಳು ಯಾರು ಅಮಿತ್ ಶಾ ಇರ್ಬೋದು, ಬೇರೆ ಈಗ ಇರ್ತಕ್ಕಂಥ ಅಧ್ಯಕ್ಷ ನಿತಿನ್ ನಬೀನ್ ಇರ್ತಾರೆ, ಅವರು ಕೂಡ ಬೇರೆ ಬೇರೆ ಮೂಲಗಳಿಂದ ಅಣ್ಣಾಮಲೈ ಅವರನ್ನ ಸಂಪರ್ಕ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. BL ಸಂತೋಷ್ ಅವರು ಕಳೆದ ವಾರದಲ್ಲಿ ಏನು ಕೊಯಮತ್ತೂರು ಭೇಟಿ ನೀಡಿದ್ರು, ಆ ಸಂದರ್ಭದಲ್ಲಿ ಅಣ್ಣಾಮಲೈ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಣ್ಣಾಮಲೈಯನ್ನ ಮತ್ತೆ ಪಕ್ಷದಲ್ಲಿ ಒಂದು ಕೇಂದ್ರ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಹುದ್ದೆಯನ್ನ ನೀಡಿ ಅವರಿಗೆ ಗೌರವ ಕೊಡುವಂಥದ್ದು, ಅದಿಲ್ಲವಾದ್ರೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೊಡುವಂಥದ್ದು. ಯಾಕಂದ್ರೆ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತೆ ಅವ್ರಿಗೆ ಕೊಡೋದಕ್ಕೆ ಬರಕ್ಕಿಲ್ಲ. ಯಾಕಂದ್ರೆ ರಾಜ್ಯಾಧ್ಯಕ್ಷರು ಈಗ ಇರ್ತಕ್ಕಂಥವ್ರು ಅವರು ಎಲೆಕ್ಟ್ ಆಗಿರ್ತಕ್ಕಂಥದ್ದು, ಅಂದ್ರೆ ಚುನಾವಣೆಯಲ್ಲಿ ಗೆದ್ದವರು, ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ಗೆದ್ದವರು. ಅವರನ್ನ 2 ವರ್ಷ ಇವರು ಪಕ್ಷದಿಂದ ಏನು ಇದು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಹಲೋ, ಓಕೆ, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗಾಗಲೇ ನೋಡಿ